ಎಲ್ಲರಿಗೂ ನಮಸ್ಕಾರ. 15 ऑगस्ट ಆ ದಿವಸ सांगलीಯಲ್ಲಿ ನಮ್ಮ ಒಂದು ಖಾನಾಪುರ ತಾಲೂಕಾದಿಂದ ಒಂದು ಕುಟುಂಬವನ್ನು ಸಣ್ಣ ಕೆಲಸ ಸಲುವಾಗಿ ಅಲ್ಲಿ 20 ವರ್ಷದಿಂದ ಅಲ್ಲಿ ಇರ್ತಿದ್ದು. ಹಿಂದೂ ಮರಾಠ ಸಮಾಜದ ಒಂದು ಶಾಂತಿ ಪ್ರಿಯ ಕುಟುಂಬ. ಅಲ್ಲೇ ಒಂದು ಅವರ ನೇಬರ್ ಕೋಮುವಾದಿ ಆತಂಕವಾದಿ ವಿಚಾರಧಾರೆ ಒಂದು ಮುಸ್ಲಿಂ ಒಂದು ಮನುಷ್ಯ ಏನು ಸಂಬಂಧ ಆಗಲಿಲ್ಲ. ಬರೀ ಸಾಂದ ಜಗ ಸಲುವಾಗಿ ಅಲ್ಲಿ ಒಂದು ಸಣ್ಣ ಪುಟ್ಟ ಒಂದು ಘಟನಾ ಆಗತ್ತೆ. ತದನಂತರ ಆ ಕುಟುಂಬ ಇಡೀ ಕುಟುಂಬಕ್ಕೆ ಅವ್ರು ಕೊಲೆ ಮಾಡ್ತಾರು. ಅವ್ರ ಹೆಂಡತಿ ಮತ್ತು ಅವ್ರ ಗಂಡ ಇಬ್ರದ ಹತ್ಯೆ ಆಗಿದೆ. ಇದು ಮೋರ್ಚೆ ಯಾವುದು ಭಾಷೆ ವಿರುದ್ಧ ಅಲ್ಲ, ಯಾವುದು ಜಾತಿ ವಿರುದ್ಧ ಅಲ್ಲ. ಈ ದೇಶ ಒಳಗಡೆ ನಾವು ಎಲ್ಲರೂ ಅಣ್ಣ ತಮ್ಮರ ಜೊತೆ ಇರ್ತೇವಿ, ಅದೇ ತರ ಇರಬೇಕು. ನಾವು ಇವತ್ತು ಮೋರ್ಚಾ ತೆಗ್ದಿದ್ದೀವಿ. ಆ ಕುಟುಂಬ ಮೇಲೆ ಏನು ಅನ್ಯಾಯ ಆಗಿದೆ, ಅತ್ಯಾಚಾರ ಆಗಿದೆ. ಅತ್ಯಾಚಾರ ಮಾಡಿದ ವ್ಯಕ್ತಿಗೆ ಫಾಶಿ ಆಗ್ಬೇಕಾ? ನಿಮ್ಮ ಮುಖಾಂತರ ಇಡೀ ಭಾರತೀಯ ಜನತೆಗೆ ನಾನು ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಂತ ವಿಚಾರಧಾರೆಯಲ್ಲಿ ಯಾರು ಇದ್ರ ಅವರು ಅದು ವಿಚಾರ ಬಿಡಬೇಕು. ಯಾವುದು ಕುಟುಂಬ ಮೇಲೂ, ಯಾವುದು ಜಾತಿ ಕುಟುಂಬ ಇರಲಿ, ಯಾವುದು ಕುಟುಂಬ ಮೇಲೂ ಇಂಥ ಅನ್ಯಾಯ ಹತ್ಯೆ ಆಗಬಾರ್ದು. ಮತ್ತ ಏನು ಹತ್ಯೆ ಆಗಿದ್ದ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕಂತ ಒಂದು ಬೇಡಿಕೆಯನ್ನು ನಾವು DC ಮುಖಾಂತರ ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿಗೆ ನಾವು ತಪ್ಪಲು ಸಲುವಾಗಿ ಈ ಕಡೆ ಬಂದಿದ್ದೇವೆ. ನಮಸ್ಕಾರ. ಅದು ಏನೂ ಸಂಬಂಧ ಇಲ್ಲ, ಬರೇ ಕಸ ಒಗೆಯೋದು, ವೈಟ್ ನಜರ್ಲೆ ಆ ಹೆಣ್ಮಗಳ ಮೇಲೆ ನೋಡೋದು, ಮೌಸ್ ತಿನ್ಕ್ಯಾಸ್ ಅವ್ರ ಮನಿ ಮುಂದೆ ಕಸ ಒಗೆಯೋದು. ಆ ವಿಷಯಕ್ಕೆ ನೀವು ಯಾಕೆ ಒಗ್ಯಾತೀರಿ, ಅದು ಬಂದ್ ಮಾಡ್ರಿ ಅಂತ ಹೇಳಿದ ತಕ್ಷಣ ಅದು ಕೊಲೆ ಆಗಿದೆ. ಅದು ಬಹಳ ದುಃಖದ ಸಂಗತಿ. ಆರೋಪಿ ಈಗ ಆಲ್ರೆಡಿ ಸಿಕ್ಕಾನು. ಮುಸ್ಲಿಂ ಸಮಾಜದ ಒಂದು ಆರೋಪಿ ಇದೆ. ಮತ್ತ ನಾನು ಆ ಸಾಂಗ್ಲಿ ಮುಸ್ಲಿಂ ಸಮಾಜಕ್ಕೆ ಧನ್ಯವಾದ ಕೊಡ್ತಾ ಇದ್ದೇನೆ. ಅಲ್ಲಿಂದ ಮುಸ್ಲಿಂ ಸಮಾಜರು ಅಲ್ಲಿ ಸಾಂಗ್ಲಿ ಕಮಿಷನರ್ ಅವರು DC ಅವ್ರಿಗೆ ಮನವಿ ಕೊಟ್ಟಾರು, ಅವ್ರಿಗೆ ಭಾಷೆ ಕೊಡ್ಬೇಕಂತ ಒಂದು ಮನವಿ ಕೊಟ್ಟಾರು. ಇಬ್ರು, ಒಂದು 11 ವಯಸ್ಸದ ಒಂದು ಮಗು ಇದೆ, 17 ವಯಸ್ಸದ ಒಂದು ಹುಡುಗಿ ಇದೆ. ನ್ಯಾಯ ಸಿಗ್ಬೇಕು. ಖಾನಾಪುರ ತಾಲೂಕಾ ಹೆಬ್ಬಾಳ್.